ಭಿನ್ನಮತ ಶಮನದ ಕುರಿತು ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಪ್ರತಿಕ್ರಿಯೆ ನಿರಾಕರಿಸಿದರು. ತುಮಕೂರು ವಿಚಾರ ಕೇಳ್ತಾ ಇದ್ದಂತೆ ನಾನು ಮಾತಾಡಲ್ಲ ಅಂತ ಮಾಧುಸ್ವಾಮಿ ತಿಳಿಸಿದರು. ಚಿತ್ರದುರ್ಗದಲ್ಲಿ ಇದ್ದೇವೆ, ಚಿತ್ರದುರ್ಗದ ಬಗ್ಗೆ ಮಾತಾಡೋಣ. ದೇಶಕ್ಕಾಗಿ ಹೋರಾಟ ಮಾಡೋರ ಪೈಕಿ ಕಾರಜೋಳ ಕೂಡ ಒಬ್ಬರು ಉತ್ತಮರು, ಅವರು ಗೆಲ್ಲೋ ವಿಶ್ವಾಸ ಇದೆ ಅಂತ ಮಾಜಿ ಸಚಿವ ಮಾಧುಸ್ವಾಮಿ ಅವರು ತಿಳಿಸಿದರು. ಏಪ್ರಿಲ್ 26ನೇ ತಾರೀಕು ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮುದ್ದ ಹನುಮೇಗೌಡ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು ಚುನಾವಣೆ ಗೆಲ್ಲಿಸುವ ಕೆಲಸ ಮಾಡಬೇಕಾಗಿದೆ ಅಂತ ಶಿರಾ ಶಾಸಕ ಟಿ.ಬಿ. ಜಯಚಂದ್ರ ತಿಳಿಸಿದರು. ತುಮಕೂರಿನಲ್ಲಿ ಮಾತನಾಡಿದ ಜಯಚಂದ್ರ, ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಿದ ಮೇಲೆ ನಾವು ಬದ್ಧರಾಗಿ ಹೋಗಬೇಕಾಗಿದೆ. ಪಕ್ಷ ನಿಷ್ಠೆ ಇದೆ, ಯಾವುದೇ ರೀತಿ ಬೇರೆ ಥರ ಇಲ್ಲ. ಮುದ್ದ ಹನುಮೇಗೌಡ ಅವರನ್ನ ಗೆಲ್ಲಿಸಬೇಕಾಗತ್ತೆ ಅಂತ ತಿಳಿಸಿದರು. ಮಂಡ್ಯದಲ್ಲಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಮಂಡ್ಯದಲ್ಲಿ ಗೆಲ್ಲುವೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಯಡಿಯೂರಪ್ಪ ಗೋವಾ ಸಿಎಂ ಭಾಗಿಯಾಗಿದ್ದಾರೆ. ಸರ್ವಾನುಮತದಿಂದ ದೊಡ್ಡ ಮಟ್ಟದಲ್ಲಿ ಆಶೀರ್ವದಿಸುತ್ತಾರೆ. ಜಾತಿ ಭೇದ ಮರೆತು ನನಗೆ ಮತ ಹಾಕ್ತಾರೆ ಅಂತ ಹೇಳಿದರು. ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಗೋವಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮೋದ್ ಸಾವಂತ್ ಅವರು ಮತ್ತು ನಮ್ಮ ಜಿಲ್ಲೆಯ ಎರಡೂ ಪಕ್ಷಗಳ ಎಲ್ಲ ಮುಖಂಡರುಗಳು ಸೇರಿ ಇವತ್ತಿನ ದಿನ ನಾಮಪತ್ರ ಸಲ್ಲಿಕೆ ಆಗ್ತದೆ. ಮೈತ್ರಿಯ ಅಭ್ಯರ್ಥಿ ನಾನು ನಿಂತಿದ್ದೇನೆ. ಎಲ್ಲರೂ ಸರ್ವಾನುಮತದಿಂದ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ. ಕಾಂಗ್ರೆಸ್ನ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಹೆಚ್ಚು ಸೀಟ್ ಗೆದ್ದಿರಬಹುದು, ಕೇವಲ 3,000 ಮತಗಳ ವ್ಯತ್ಯಾಸ ಇದೆ. ಜೆಡಿಎಸ್ ನೆಲ ಕಚ್ಚಿಸೋದಕ್ಕೆ ಕಾಂಗ್ರೆಸ್ನಿಂದ ಅಸಾಧ್ಯ ಅಂತ ಕಿಡಿಕಾರಿದರು. ಮೈತ್ರಿ ಬಳಿಕ ಕಾಂಗ್ರೆಸ್ನಲ್ಲಿ ಆತಂಕ ಶುರುವಾಗಿದೆ. ಕಾಂಗ್ರೆಸ್ಗೆ ಪಕ್ಷದ ಭವಿಷ್ಯದ ಬಗ್ಗೆ ಆತಂಕವಾಗ್ತಾ ಇದೆ. ಆತಂಕದಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಅವರಿಂದ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಆಗತ್ತಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಕರ್ತವ್ಯಕ್ಕೆ ಆಗಮಿಸಿದ ಯೋಧರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಶಿವಮೊಗ್ಗಕ್ಕೆ ಆಗಮಿಸಿದ ಯೋಧರು ಪಥಸಂಚಲನ ನಡೆಸಿದರು. ಆರ್ಎಎಫ್ ಮಹಿಳಾ ತುಕಡಿಯೂ ಕೂಡ ಆಗಮಿಸಿದೆ. ಪುಣೇದಹಳ್ಳಿ ಗ್ರಾಮಕ್ಕೆ ಬಂದ ಯೋಧರಿಗೆ ಆರತಿ ಎತ್ತಿ ಸ್ವಾಗತ ಕೋರಲಾಯಿತು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿಯಲ್ಲಿ ಪಿಎ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವುದು. ಆರ್ಟಿಸಿಯಲ್ಲಿ ಸಾಲದ ಮಾಹಿತಿ ತೆಗೆಯೋದಕ್ಕೆ ಶಿವಕುಮಾರ್ ಎಂಬಾತ ಪಿಎ ಸಿದ್ದರಾಮಯ್ಯ ಮಾಲಿ 3,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಬಳಿಕ 2,500 ರೂಪಾಯಿ ಲಂಚ ಪಡೆಯುವಾಗ ಲೋಕಾ ಬಲೆಗೆ ಬಿದ್ದಿದ್ದಾರೆ. ಸುರೇಶ್ ಬಾಬು ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಎನ್ಇಪಿ ರದ್ದು ಮಾಡುವ ಪಕ್ಷಕ್ಕೆ ನಾವು ಮತ ಹಾಕ್ತೀವಿ ಅಂತ ವಿದ್ಯಾರ್ಥಿ ಸಂಘಟನೆ ಹೇಳಿದೆ. ಈ ಸಂಬಂಧ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಎಲೆಕ್ಷನ್ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದೆ. ಜನಪರ ಶಿಕ್ಷಣ ನೀತಿ ತರುವ ಪಕ್ಷಕ್ಕೆ ನಮ್ಮ ಮತ ಅಂತ ಹೇಳಿದ್ದಾರೆ. ಎನ್ಇಪಿ ರಾಜ್ಯದಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಭಯಾನಕ ವಾತಾವರಣ ಸೃಷ್ಟಿ ಮಾಡಿದೆ. ಜೊತೆಗೆ ಎನ್ಇಪಿ ಅಡಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೀತಾ ಇದೆ. ಹಾಗಾಗಿ ಅದನ್ನು ರದ್ದು ಮಾಡುವ ಪಕ್ಷಕ್ಕೆ ನಾವು ಮತ ಹಾಕ್ತೀವಿ ಅಂತ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಕಳೆದ 2-3 ದಿನಗಳ ಹಿಂದಷ್ಟೇ ಹಾಕಲಾಗಿದ್ದ ರಸ್ತೆ ಸಂಪೂರ್ಣ ಕಳಪೆಯಾಗಿದೆ. ರಸ್ತೆ ಮುಟ್ಟಿದ್ರೆ ಕೈಗೆ ಕಿತ್ತು ಬರ್ತಾ ಇದೆ. ಬನಶಂಕರಿ 6ನೇ ಹಂತ ಬಿಡಿಎ ಬಡಾವಣೆಯಲ್ಲಿ ಕಳಪೆ ರಸ್ತೆ ಮಾಡಿದ್ದಾರೆ. ಮಣ್ಣಿನ ಮೇಲೆಯೇ ಜಲ್ಲಿಕಲ್ಲು ಹಾಕಿ ಟಾರ್ ಹಾಕಿದ್ದಾರೆ. ಹೀಗಾಗಿ ರಸ್ತೆ ಕಿತ್ತು ಹೋಗ್ತಾ ಇದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಎಯನ್ನ ಪ್ರಶ್ನೆ ಮಾಡಿದರೆ ನಾವು ರಸ್ತೆ ಹಾಕೋದೇ ಹೀಗೆ ಅಂತ ದಿಮಾಕ್ ಮಾಡ್ತಾರಂತೆ. 20 ವರ್ಷಗಳ ಬಳಿಕ ಹಾಕಲಾಗಿದ್ದ ಟಾರ್ ರಸ್ತೆ ಈ ರೀತಿ ಅವ್ಯವಸ್ಥೆ ಆಗಿರೋದಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಇತ್ತ ಜನರಿಗೆ ಮತದಾನ ಮಾಡುವಂತೆ ಮತದಾನದ ಅರಿವು ಮೂಡಿಸಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಕೂಡ ಜನರಲ್ಲಿ ಮತದಾನದ ಅರಿವು ಮೂಡಿಸೋದಕ್ಕೆ ಮುಂದಾಗಿದೆ. ಕೆಎಸ್ಆರ್ಟಿಸಿ ಟಿಕೆಟ್ ಮೂಲಕ ಮತದಾನದ ಅರಿವು ಮೂಡಿಸೋದಕ್ಕೆ ಪ್ರಾರಂಭಿಸಿದೆ. ಬಸ್ ಪ್ರತಿ ಟಿಕೆಟ್ನಲ್ಲಿ ಮತದಾನ ನಮ್ಮೆಲ್ಲರ ಹಕ್ಕು, ತಪ್ಪದೆ ಮತದಾನ ಮಾಡಿ ಅನ್ನೋ ಸಂದೇಶ ಹಾಕಲಾಗಿದೆ. ಮತದಾನದ ದಿನಾಂಕ ಸಮೇತವಾಗಿ ಕೆಎಸ್ಆರ್ಟಿಸಿ ಮತದಾನದ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಬೆಂಗಳೂರಿನ ಬಳಿಕ ಹಾವೇರಿಗೂ ಟ್ಯಾಂಕರ್ ದಂಧೆ ವಕ್ಕರಿಸಿದೆ. ನೀರಿಗಾಗಿ ಪರಿತಪಿಸುವ ಜನರೇ ಈ ದಂಧೆಕೋರರ ಟಾರ್ಗೆಟ್ ಆಗಿದ್ದಾರೆ. ದಂಧೆಕೋರರು ಮನೆ ಬಳಕೆಗಾಗಿ 600 ರೂಪಾಯಿಂದ 700 ರೂಪಾಯಿ ಪೀಕ್ತಿದ್ದಾರೆ. ಕಟ್ಟಡ ನಿರ್ಮಾಣಕ್ಕೆ 800 ರೂಪಾಯಿಂದ 1,000 ರೂಪಾಯಿ ಲೂಟಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇದರ ಮಧ್ಯೆ ರಾಜಧಾನಿಯಲ್ಲಿ ಕಾಲರಾ ಭೀತಿ ಶುರುವಾಗಿದೆ. ಆಸ್ಪತ್ರೆಗಳಲ್ಲಿ ಕಾಲರಾ ಪ್ರಕರಣಗಳು ದ್ವಿಗುಣವಾಗ್ತಾ ಇದ್ದು 27 ವರ್ಷದ ಯುವಕನಿಗೆ ಕಾಲರಾ ರೋಗ ಪತ್ತೆಯಾಗಿದೆ. ವೈಯಾಲಿ ಕಾವಲ್ನ ಪಿಜಿಯಲ್ಲಿ ಇದ್ದ ಯುವಕನಿಗೆ ಕಾಲರಾ ಕಾಣಿಸಿಕೊಳ್ತಾ ಇದ್ದಂತೆ ಬಿಬಿಎಂಪಿ ಅಲರ್ಟ್ ಆಗಿದೆ. ಪಿಜಿಯ ಸುತ್ತಮುತ್ತ 100 ಮನೆಗಳಿಗೆ ತೆರಳಿ ತಪಾಸಣೆಯನ್ನು ಮಾಡಿದ್ದಾರೆ. ದಕ್ಷಿಣ ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವಾರ್ಷಿಕ
ಶ್ರೀ ಮನ್ಮಹಾರಥೋತ್ಸವ ಸಂಭ್ರಮ ಸಡಗರದಿಂದ ನಡೆಯಿತು. ದೇವಳದ ತಂತ್ರಿ ಪ್ರಧಾನ ಅರ್ಚಕ ಡಾಕ್ಟರ್ ಕೆ ನಿತ್ಯಾನಂದ ಅಡಿಗ ನೇತೃತ್ವದಲ್ಲಿ ಮುಹೂರ್ತ, ಮಂಗಳಾರತಿ, ಪಂಚಾಮೃತ ಅಭಿಷೇಕ, ಕ್ಷಿಪ್ರಬಲಿ, ವಿಶೇಷ ಭೂತಬಲಿ, ರಥಾರೋಹಣ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳು ನಡೆದವು.